B.Ed ಮಾಡಿದ್ರೆ ಅಥವಾ TCH ಮಾಡಿದ್ರೆ ಟೀಚರ್ ಆಗ್ತಾರೆ ಅಂತ ಹೇಳ್ತೀವಿ. ಆದ್ರೆ ಇದು ಮಾಡ್ಲಿಕ್ಕೆ ಆಗದಿದ್ದವರು ಟೀಚರ್ ಆಗ್ಬೋದಾ? ಎನಿ ಏಜ್ ಗ್ರೂಪ್ ಅವರು ಟೀಚರ್ ಆಗ್ಬೋದಾ? SLC ಆಗಿದೆ, PUC ಆಗಿದೆ, ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿದೆ, ಇನ್ಕಂಪ್ಲೀಟ್ ಆಗಿದೆ, ಅಥವಾ ದೂರದಲ್ಲಿ ಹೋಗಿ ಯಾವುದೋ ಒಂದು ಕೋರ್ಸ್ ಅನ್ನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂಥವರಿಗೆ ನಮ್ಮ ಊರಿನಲ್ಲಿಯೇ ಅವರ ಕೈಗೆಟುಕುವ ವ್ಯಾಪ್ತಿಯಲ್ಲಿಯೇ ಒಂದು ಟೀಚರ್ ಟ್ರೈನಿಂಗ್ ಅನ್ನ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡಿದರೆ ಹೇಗೆ ಅನ್ನುವ ಹಿನ್ನೆಲೆಯಲ್ಲಿ ಇದು ಆರಂಭವಾಗಿರುವಂಥದ್ದು. ಅದರ ಜೊತೆಗೆ ಒಂದು ವಿಶೇಷವಾದ ಸಂಶೋಧನಾ ಆಧಾರಿತವಾದ ವಿಭಿನ್ನವಾದ ಪ್ರೀ ಸ್ಕೂಲ್ ಅನ್ನ ನಾವು ಯಾಕೆ ಆರಂಭ ಮಾಡಬಾರ್ದು? ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಮಕ್ಕಳ ಬೆಳವಣಿಗೆ ಅಂತ ಹೇಳುವಂಥದ್ದು, ಮುಖ್ಯವಾಗಿ ಅವರ ಬ್ರೈನ್ ನ ಬೆಳವಣಿಗೆ, ಸ್ಮರಣ ಶಕ್ತಿ ಬೆಳವಣಿಗೆ ಮೊದಲ 8 ವರ್ಷದಲ್ಲಿ ಬಹಳ ಅದ್ಭುತವಾಗಿ ನಡೀತದೆ ಅಂತ ಸಂಶೋಧನೆಗಳು, ವಿಜ್ಞಾನಿಗಳು ಹೇಳ್ತಾರೆ. ತಮಗರಿವಿಲ್ಲದೆ ಒಂದಿಷ್ಟು ಕಲಿಕೆ ಆಗುವಲ್ಲಿ ನಮ್ಮ ಶಾಲೆಯ ಮೂಲಕ ಹೊಸತಾದ ಕೆಲವೊಂದು ಬೋಧನಾ ಕಲಿಕಾ ವಿಚಾರಗಳನ್ನ ನಾವು ಆರಂಭ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಾವು ಇನ್ ಸರ್ವಿಸ್ ಮತ್ತು ಪ್ರೀ ಸರ್ವಿಸ್ ಟೀಚರ್ಸ್ ಗಳಿಗೆ ಶಾಲೆಗಳು, ಇತರ ಸಂಸ್ಥೆಗಳು ಬಯಸಿದ್ರೆ ಒಂದು ನಾವೇ ಅಲ್ಲಿ ಹೋಗಿ ಅವರನ್ನ ತಯಾರು ಮಾಡುವಂಥದ್ದು, ತರಬೇತಿಯನ್ನು ನೀಡುವಂಥದ್ದು, ಇಲ್ಲ ನಮ್ಮ ಸಂಸ್ಥೆಗೆ ಬಂದು ಅವರು ತರಬೇತಿಯನ್ನು ಪಡೆದುಕೊಳ್ಳುವ. ಹೌದು ಮ್ಯಾಮ್. ಮುಖ್ಯವಾಗಿ ಸ್ಕೂಲ್ ಬೇಸ್ಡ್ ಕನ್ಸರ್ನ್ಸ್ ಅವರಿಗೆ ಏನಿದೆ, ನಿಧಾನ ಕಲಿಕೆ ಇರಬಹುದು ಅಥವಾ ನಿಧಾನವಾದ ಪ್ರಗತಿ ಇರಬಹುದು, ಅವುಗಳನ್ನೆಲ್ಲವನ್ನ ಅವರು ಎಲ್ಲಿಯೋ ದೂರದ ವ್ಯವಸ್ಥೆಗೆ ಹೋಗಬೇಕು ಅಂತಿಲ್ಲ, ಇಲ್ಲಿಯೇ ಒಂದು ನಿರಂತರವಾದ ಮಾರ್ಗದರ್ಶನ ಅಥವಾ ಆಪ್ತ ಸಮಾಲೋಚನೆ ಅವರಿಗೆ ಸಿಕ್ಕಿದ್ರೆ ಅದನ್ನ ಹೇಗೆ ಮಾಡಬಹುದು ಅನ್ನುವ ನೆಲೆಯಲ್ಲಿ ಆ ಒಂದು ಯೂನಿಟ್ ಅನ್ನು ಕೂಡ ನಮ್ಮ ಸಂಸ್ಥೆಗೆ ಸೇರಿಸಿದ್ದೇವೆ. ಸೊ ಇದರಲ್ಲಿ ನಮ್ಮ ಗ್ರಾಮೀಣ ಭಾಗದ ಈ ಹೆಣ್ಮಕ್ಳಿಗೆ ಎಷ್ಟು ಉಪಯೋಗ ಆಗ್ತದೆ? ವಾರ ಮತ್ತು ವಾರಾಂತ್ಯದ ತರಗತಿಗಳನ್ನ ಮಾಡಿದ್ದೇವೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ ಮಾಡುವ ಹಾಗೆ ಹೇಳ್ಬೇಕಂದ್ರೆ 10,000ದಿಂದ 30,000 ಅಂತ ಒಂದು ಲಾಂಗ್ ರನ್ ಅನ್ನ, ಲಾರ್ಜ್ ರೇಂಜ್ ಅನ್ನ ನಾವು ತಗೊಳ್ಬಹುದು. ಆಯಾಯ ಶಾಲೆಗಳು ತಮ್ಮ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಕೊಡ್ತವೆ. ಒಂದು 3 ತಿಂಗಳ ಅವಧಿಯಲ್ಲಿ ಅವರೊಂದು 45,000ರಿಂದ 50,000 ಸಂಬಳವನ್ನ ತೆಗಿತಾರೆ. ಅದು ನಮ್ಮ ಕೋರ್ಸ್ನ ಫೀ ಆಗಿರುತ್ತೆ ಮೇಡಮ್. ನಮಸ್ಕಾರ, ನಾನು ಜ್ಯೋತಿ ಸಾಲಿಗ್ರಾಮ. ನೀವು ನೋಡ್ತಾ ಇದ್ದೀರಿ ಕಾಲ್ಚಿವಿ, ಟಾಕ್, ಕನೆಕ್ಟ್, ಇಂಪ್ಯಾಕ್ಟ್. ಹೌದು, ಇವತ್ತು ನಮ್ಮ ಜೊತೆ ಯಾರು ಗೆಸ್ಟ್ ಇದ್ದಾರೆ ಗೊತ್ತಾ? ಎಸ್, ಎಜುಕೇಶನ್ ಅಂದ್ರೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ನಮ್ಮ ಕರಾವಳಿಯವರಂತೂ ಸ್ಕೂಲು ಕಾಲೇಜ್ಗಳಲ್ಲಿ ಫೇಮಸ್ ಅಂತಿದ್ಮೇಲೆ ಎಷ್ಟೊಂದು ಇನ್ಸ್ಟಿಟ್ಯೂಷನ್ಗಳು ಬರ್ತಿದಾವೆ. ವೆರಿ ಕಾಂಪಿಟೇಟಿವ್ ಯುಗ ಇದು. ಆದ್ರೆ ಈ ಯುಗದಲ್ಲಿ ಟೀಚರ್ ಆಗೋದಿದೆಯಲ್ಲ, ಸುಮ್ಮನೆ ಟೀಚರ್ ಆಗಕ್ಕಾಗತ್ತಾ? ಇಲ್ಲ, ಅವ್ರಿಗೊಂದು ತರಬೇತಿ ಬೇಕು. B.Ed ಮಾಡಿದ್ರೆ ಅಥವಾ TCH ಮಾಡಿದ್ರೆ ಟೀಚರ್ ಆಗ್ತಾರೆ ಅಂತ ಹೇಳ್ತೀವಿ. ಆದ್ರೆ ಇದು ಮಾಡ್ಲಿಕ್ಕೆ ಆಗದಿದ್ದವರು ಟೀಚರ್ ಆಗ್ಬೋದಾ? ಎನಿ ಏಜ್ ಗ್ರೂಪ್ ಅವರು ಟೀಚರ್ ಆಗ್ಬೋದಾ? ಖಂಡಿತವಾಗ್ಲೂ ಆಗ್ಬೋದು. ಆದ್ರೆ ಅವ್ರಿಗೊಂದು ಮಿನಿಮಮ್ ಟ್ರೈನಿಂಗ್ ಬೇಕಾಗತ್ತೆ. ಅದಕ್ಕಾಗಿ ಒಂದು ಇನ್ಸ್ಟಿಟ್ಯೂಷನ್ ರೆಡಿ ಇದೆ ನಮ್ಮ ಕುಂದಾಪುರದಲ್ಲೇ, ಟೀಚರ್ ಎಜುಕೇಶನ್ ಅಕಾಡೆಮಿ ಅಂತ. ಇದನ್ನ ಶುರು ಮಾಡಿದವರು ಚಿರಂತನ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನ ಫೌಂಡರ್ ಅಂಡ್ ದ ಡೈರೆಕ್ಟರ್ ಡಾಕ್ಟರ್ ಚಿಂತನಾ ರಾಜೇಶ್ ಅವರು ನಮ್ ಜೊತೆ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಈ ಟೀಚರ್ ಎಜುಕೇಶನ್ ಅಕಾಡೆಮಿ ಏನ್ ಹೇಳಿಕೊಡುತ್ತೆ, ಯಾರು ಹೇಳಿಕೊಡುತ್ತೆ? ಮೇಡಮ್, ಮತ್ತೊಮ್ಮೆ ನಮಸ್ತೆ ನಿಮ್ಗೆ. ಥ್ಯಾಂಕ್ ಯು. ಮೊದಲದಾಗಿ ನಮ್ಮ ಚಿರಂತನ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನ ಕುರಿತು ಮಾತನಾಡ್ಲಿಕ್ಕೆ ಆಸಕ್ತಿಯಿಂದ ಬಂದಿದ್ದೀರಿ. ಮೇಡಮ್, ನೀವು ಹೇಳಿದ ಹಾಗೆ ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ನಮಗೆ ಮೊದಲು B.Ed ಆಗಬೇಕು, D.Ed ಆಗಬೇಕು, ಅಥವಾ ಒಂದು ತರಬೇತಿ ಆಗ್ಬೇಕು ಅಂತಿದೆ. ಕೆಲವೊಮ್ಮೆ ಎಲ್ಲರೂ ಕೂಡ, ಬಹಳಷ್ಟು ಜನ ನಾವು ಹೇಳ್ತೀವಿ ಟೀಚರ್ ಬೈ ಚಾನ್ಸ್ ಮತ್ತೆ ಟೀಚರ್ ಬೈ ಚಾಯ್ಸ್ ಅಂತ. ಏನ್ ಕೇಳಿದ್ರೆ ಕೆಲವೊಮ್ಮೆ ನಾನು ಟೀಚರ್ ಆಗಲೇಬೇಕು ಅನ್ನೋ ಉದ್ದೇಶದಿಂದ ಟೀಚರ್ ಆಗಿರ್ತೇವೆ. ಒಂದು ಕೋರ್ಸ್ ಅನ್ನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ ನಮ್ಗೆ. ಕೆಲವೊಮ್ಮೆ ಆಗ್ಬೇಕು ಅಂತ ಆಸೆ ಇದ್ರೂ ಕೂಡ ನಮ್ಗೆ ಆ ಒಂದು ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಹಲವಾರು ಕಾರಣಗಳಿರಬಹುದು. ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡುವಂತಹ ಸವಾಲುಗಳಿರಬಹುದು, ಅಥವಾ ಮನೆ ಕಡೆಯಿಂದ ನಮ್ಗೆ ಸಿಗುವಂತ ಸಪೋರ್ಟ್ ಇರಬಹುದು, ಅಥವಾ ನಮ್ಮ ಬದುಕಿನ ಆ ಹೊತ್ತಿನ ಆದ್ಯತೆ ಇರಬಹುದು. ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ಏನ್ ಕಂಡ್ಕೊಂಡ್ವಿ ಅಂತ ಹೇಳಿದ್ರೆ, ಕೇವಲ B.Ed ಮತ್ತು D.Ed ಮಾತ್ರವೇ ಮಾಡಿ, ಅಥವಾ MA MSc ಅಥವಾ ಪೋಸ್ಟ್ ಗ್ರಾಜುಯೇಷನ್ಸ್ ಮಾತ್ರವೇ ಮಾಡಿ ಟೀಚರ್ ಆಗೋದ್ರ ಜೊತೆಗೆ ಯಾರು SLC ಆಗಿದೆ, PUC ಆಗಿದೆ, ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿದೆ, ಇನ್ಕಂಪ್ಲೀಟ್ ಆಗಿದೆ, ಅಥವಾ ದೂರದಲ್ಲಿ ಹೋಗಿ ಯಾವುದೋ ಒಂದು ಕೋರ್ಸ್ ಅನ್ನ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂಥವರಿಗೆ ನಮ್ಮ ಊರಿನಲ್ಲಿಯೇ ಅವರ ಕೈಗೆಟುಕುವ ವ್ಯಾಪ್ತಿಯಲ್ಲಿಯೇ ಒಂದು ಟೀಚರ್ ಟ್ರೈನಿಂಗ್ ಅನ್ನ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡಿದರೆ ಹೇಗೆ ಅನ್ನುವ ಹಿನ್ನೆಲೆಯಲ್ಲಿ ಇದು ಆರಂಭವಾಗಿರುವಂಥದ್ದು. ನಮ್ಮ ಟೀಚರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೀ ಸ್ಕೂಲ್ ಟೀಚರ್ಸ್ ಅನ್ನ ನಾವು ರೂಪಿಸುವ ಒಂದು ಪ್ರಯತ್ನದಲ್ಲಿದ್ದೇವೆ. ನಿಮ್ಗೆ ಗೊತ್ತಿದೆ, ಶಾಲೆ ಮತ್ತು ಮನೆ ಎರಡು ತುಂಬಾ ಸ್ಟ್ರಾಂಗ್ ಆದ ಇನ್ಸ್ಟಿಟ್ಯೂಷನ್ಸ್ ಆಗಿದೆ. ಅದರಲ್ಲಿ ಶಾಲೆಯಲ್ಲಿ ಶಿಕ್ಷಕರಾಗಲಿಕ್ಕೆ ಮೊದಲಿಗೆ ಪೂರ್ವ ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ ಶಿಕ್ಷಕರನ್ನ ತಯಾರು ಮಾಡುವಂತಹ ಒಂದು
ಮಿಷನ್ ಅಲ್ಲಿ ನಾವಿದ್ದೇವೆ ಅಂತ ನಾನು ಹೇಳಿಕ್ ಬಯಸ್ತೇನೆ madam. ಬ್ಯೂಟಿಫುಲ್. ಇದ್ರಲ್ಲಿ ನೀವು ಹೇಳಿದಂಗೆ SSLC ಆದವರು, PUC ಆದವರು, ಡಿಗ್ರಿ ಆದವರು, ಇವ್ರಿಗೆಲ್ರಿಗೂ ಅವಕಾಶ ಇದೆ. ಇಲ್ಲಿ ಏನೆಲ್ಲ ಕೋರ್ಸಸ್ ಗಳನ್ನ ನೀವು ಆಫರ್ ಮಾಡ್ತೀರಿ ಮ್ಯಾಮ್? ಮೇಡಮ್, ನಮ್ಮ ಟೀಚರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅನ್ನುವಂಥದ್ದನ್ನ ನಾವು ಆರಂಭದಲ್ಲಿ ಕೇವಲ ಪ್ರೀ ಸ್ಕೂಲ್ ಟೀಚರ್ಸ್ ಟ್ರೈನರ್ಸ್ ಗೆ ಮಾತ್ರವನ್ನ ಮಾಡಿದ್ದೆವು. ಅದರ ಜೊತೆಗೆ ತದನಂತರದಲ್ಲಿ ನಮಗೇನು ಯೋಚನೆ ಬಂತು ಅಂತ ಹೇಳಿದ್ರೆ, ಅದೇ ರೀತಿಯಲ್ಲಿ ನಮಗೆ ಅದರಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಎಜುಕೇಶನಲ್ ಸೈಕಾಲಜಿ ಅಥವಾ ಚೈಲ್ಡ್ ಸೈಕಾಲಜಿ ಅಂತ, ಮನಃಶಾಸ್ತ್ರ ಒಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ನಮ್ಗೆ ಅನ್ಸಿತು ಏನು ಕೇಳಿದ್ರೆ, ನಮ್ಮ ಶಾಲೆಯಲ್ಲಿಯೂ ಕೂಡ ಈಗ ನಿಮ್ಗೆ ಗೊತ್ತಿರ್ಬೋದು, ಸರ್ಕಾರಿ ವ್ಯವಸ್ಥೆಯಲ್ಲಿ ಇರಬಹುದು ಅಥವಾ ಎಲ್ಲಾ ವ್ಯವಸ್ಥೆಗಳಲ್ಲಿ ಆಪ್ತ ಸಮಾಲೋಚಕರ ಅವಶ್ಯಕತೆ ಇರುತ್ತೆ. ಎಲ್ಲಾ ಮಕ್ಕಳು ಶಾಲೆಯಲ್ಲಿ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಕೆಲವರು ಅಕಾಡೆಮಿಕಲಿ ಚೆನ್ನಾಗಿರ್ತಾರೆ, ಇನ್ನು ಕೆಲವರಿಗೆ ಸ್ವಲ್ಪ ಹೆಚ್ಚಿನ ಸಹಾಯ ಬೇಕಿರುತ್ತೆ, ಅಥವಾ ಅವರಿಗೆ ವರ್ತನೆಯಲ್ಲಿ ಕೆಲವು ಸಮಸ್ಯೆಗಳಿರಬಹುದು. ಅಂತಹ ಎಲ್ಲಾ ವಿಚಾರಗಳನ್ನ ಕೂಡ ನಾವು ಒಗ್ಗೂಡಿಸಿಕೊಂಡು ಕೇವಲ ಟೀಚರ್ಸ್ ಅನ್ನ ಮಾತ್ರ ತಯಾರು ಮಾಡೋದಲ್ಲ, ಶಾಲೆಗೆ ಬೇಕಾದ ಆಪ್ತ ಸಮಾಲೋಚಕರು ಮತ್ತು ಮಾರ್ಗದರ್ಶಕರನ್ನು ಕೂಡ ನಮ್ಮ ಸಂಸ್ಥೆಯ ಮೂಲಕ ತಯಾರು ಮಾಡಬೇಕು ಅನ್ನೋ ವಿಚಾರವಾಗಿ ನಾವು ಈ ವರ್ಷ ಕೌನ್ಸಿಲಿಂಗ್ ಅಂಡ್ ಗೈಡೆನ್ಸ್ ಕೋರ್ಸ್ ಗಳನ್ನು ಕೂಡ ಇದಕ್ಕೆ ಸೇರಿಸಿದ್ದೇವೆ ಮೇಡಮ್. ಒಳ್ಳೇದಾಯ್ತು ಮ್ಯಾಮ್. ಇದು ಆಕ್ಚುಲಿ ತುಂಬಾ ಅಗತ್ಯವಿದೆ ಇವತ್ತಿನ ದಿನಗಳಲ್ಲಿ. ಮಗು ಯಾಕೆ ಸ್ಲೋ ಲರ್ನರ್ ಅಂದ್ರೆ ಅದ್ರ ಹಿಂದಿನ ರೀಸನ್ ಫೈಂಡ್ ಔಟ್ ಆದ್ರೆ ಅದ್ರ ಮೇಲೆ ಟೀಚರ್ ವರ್ಕ್ಔಟ್ ಮಾಡಬಹುದು ಹೇಳಿ. ಸೊ ಏನೆಲ್ಲ ಕೋರ್ಸಸ್, ಈಗ ಉದಾಹರಣೆಗೆ ಫೌಂಡೇಶನ್ ಟೀಚರ್ ಟ್ರೈನಿಂಗ್ ಇದೆ, ಈ ತರ ಯಾವ್ದೆಲ್ಲ ಕೋರ್ಸಸ್ ಗಳು ನೀವು ಆಫರ್ ಮಾಡ್ತಾರೆ? ಮೇಡಮ್, ಮುಖ್ಯವಾಗಿ ನಾವು ಒಂದು 3 ವಿಭಾಗಗಳನ್ನ ಆರಂಭಿಸಿರೋದು. ಒಂದು, ನೀವಾಗಲೇ ಹೇಳಿದ ಹಾಗೆ ಟೀಚರ್ ಟ್ರೈನಿಂಗ್ ಯೂನಿಟ್ ಒಂದು. ಎರಡನೇದು ಕೌನ್ಸಿಲಿಂಗ್ ಅಂಡ್ ಗೈಡೆನ್ಸ್ ಕೋರ್ಸಸ್, ಅಂದ್ರೆ 2 ಕೋರ್ಸ್ ಗಳನ್ನ ನಾವು ಆಫರ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಟೀಚರ್ ಟ್ರೈನಿಂಗ್ ಕೋರ್ಸ್ ನವರಿಗೂ ಕೂಡ ಅವಶ್ಯಕವಾಗಿರುವಂತದ್ದು ಒಂದು ಪ್ರಾಕ್ಟಿಕಲ್ ಯೂನಿಟ್. ಅದು ಏನ್ ಕೇಳಿದ್ರೆ, ಒಂದು ಪ್ರೀ ಸ್ಕೂಲ್ ನಲ್ಲಿ ಅವರು ಕೆಲಸ ಮಾಡ್ಬೇಕಾಗತ್ತೆ. ಇಂಟರ್ನ್ಶಿಪ್ ಇದು ಖಂಡಿತವಾಗಿ ಒಂದು ಇಂಟರ್ನ್ಶಿಪ್ ಗಾಗಿ, ಇನ್ನೊಂದು ಅದರ ಜೊತೆಗೆ ಒಂದು ವಿಶೇಷವಾದ ಸಂಶೋಧನಾ ಆಧಾರಿತವಾದ ವಿಭಿನ್ನವಾದ ಪ್ರೀ ಸ್ಕೂಲ್ ಅನ್ನ ನಾವು ಯಾಕೆ ಆರಂಭ ಮಾಡಬಾರ್ದು? ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲಾ ಮಕ್ಕಳ ಬೆಳವಣಿಗೆ ಅಂತ ಹೇಳುವಂಥದ್ದು, ಮುಖ್ಯವಾಗಿ ಅವರ ಬ್ರೈನ್ ನ ಬೆಳವಣಿಗೆ, ಸ್ಮರಣ ಶಕ್ತಿ ಬೆಳವಣಿಗೆ ಮೊದಲ 8 ವರ್ಷದಲ್ಲಿ ಬಹಳ ಅದ್ಭುತವಾಗಿ ನಡೀತದೆ ಅಂತ ಸಂಶೋಧನೆಗಳು, ವಿಜ್ಞಾನಿಗಳು ಹೇಳ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವರ ಮೊದಲ 8 ವರ್ಷಕ್ಕೆ, ಅಂದ್ರೆ ನಾವು ಸುಮಾರಾಗಿ ಒಂದು 2000 ದಿವಸಗಳು ಅಂತ ತಗೊಂಡ್ರೆ, ಆ ಮೊದಲ 2000 ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಯಾವ ರೀತಿಯಲ್ಲಿ ಇನ್ಪುಟ್ ಅನ್ನ ಕೊಡಬೇಕು. ನಾವು ಹೇಳ್ತೇವೆ ಸಿಂಗಾಪುರ್ ಅಲ್ಲಿ ದ ಬೆಸ್ಟ್ ಎಜುಕೇಶನ್ ಇದೆ, ಅಥವಾ ಜಪಾನ್ ನಲ್ಲಿ ಮಕ್ಕಳನ್ನ ಆರಂಭದ ವರ್ಷಗಳನ್ನ ತುಂಬಾ ಭದ್ರವಾಗಿ ಅವರಿಗೆ ಒಂದು ಸೇಫ್ ಆದ ವಾತಾವರಣವನ್ನ ಕೊಡ್ತಾರೆ ಕಲಿಕೆ ಬೋಧನೆಯಲ್ಲಿ ಅಂತ ಹೇಳ್ಕೊಂಡು, ಅಂತ ಯೋಚನೆಗಳನ್ನ ನಾವು ಇಟ್ಕೊಂಡು ಅವರಿಗೆ ಈ 6 ವರ್ಷದ ಒಳಗೆ ವಿಭಿನ್ನವಾದ ಆಟದ ಮೂಲಕ, ಚಟುವಟಿಕೆಗಳ ಮೂಲಕ, ಅಂದ್ರೆ ತಮಗರಿವಿಲ್ಲದೆ ಒಂದಿಷ್ಟು ಕಲಿಕೆ ಆಗುವಲ್ಲಿ ನಮ್ಮ ಶಾಲೆಯ ಮೂಲಕ ಹೊಸತಾದ ಕೆಲವೊಂದು ಬೋಧನಾ ಕಲಿಕಾ ವಿಚಾರಗಳನ್ನ ನಾವು ಆರಂಭ ಮಾಡಿದ್ದೇವೆ. ಸೊ ಒಂದು ಪ್ರೀ ಸ್ಕೂಲ್ ಅನ್ನ ಕೂಡ ನಮ್ಮ ಈ ಸಂಸ್ಥೆಗೆ ಆಡ್ ಮಾಡಿದ್ದೇವೆ. ಅದರ ಜೊತೆಗೆ ನಾವು ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳನ್ನ, ಅಂದ್ರೆ 1 ಟೈಮ್ ಅಂತ ನಾವು ಹೇಳ್ತೇವೆ. ನಿಮ್ಗೆ ಗೊತ್ತಿದೆ ಮೇಡಮ್, ಸರ್ಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರವೇ ಶಿಕ್ಷಕರಿಗೆ ಹಲವು ಶೈಕ್ಷಣಿಕ ಮತ್ತು ತರಬೇತಿ ಕಾರ್ಯಕ್ರಮಗಳನ್ನ ನೀಡುತ್ತೆ. ನಮ್ಮ ಖಾಸಗಿ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಶಾಲೆಗಳು ಅದಕ್ಕೆ ಮನ ಮಾಡದ ಹೊರತು ಸ್ವಲ್ಪ ಕಡಿಮೆ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಇನ್ ಸರ್ವಿಸ್ ಮತ್ತು ಪ್ರೀ ಸರ್ವಿಸ್ ಟೀಚರ್ಸ್ ಗಳಿಗೆ ಶಾಲೆಗಳು, ಇತರ ಸಂಸ್ಥೆಗಳು ಬಯಸಿದ್ರೆ, ಒಂದು ನಾವೇ ಅಲ್ಲಿ ಹೋಗಿ ಅವ್ರನ್ನ ತಯಾರು ಮಾಡುವಂತದ್ದು, ತರಬೇತಿಯನ್ನ ನೀಡುವಂತದ್ದು, ಇಲ್ಲ ನಮ್ಮ ಸಂಸ್ಥೆಗೆ ಬಂದು ಅವರು ತರಬೇತಿಯನ್ನ ಪಡೆದುಕೊಳ್ಳಬಹುದು. ಹೌದು ಮ್ಯಾಮ್. ಅಂಡ್ ಕೊನೆಯದಾಗಿ ಒಂದು ಯೂನಿಟ್ ಏನ್ ಕೇಳಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಶಾಲೆಗಳಲ್ಲಿ ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲ. ಕೆಲವೊಂದು ಮಕ್ಕಳಿಗೆ ಸ್ವಲ್ಪ ಹೆಚ್ಚಿನ ಕಾನ್ಸಂಟ್ರೇಷನ್ ಅಥವಾ ಅಟೆನ್ಷನ್ ಬೇಕಾಗತ್ತೆ, ಶಿಕ್ಷಕರದ್ದು ಬೇಕಾಗತ್ತೆ, ಪೋಷಕರದ್ದು ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಮಕ್ಕಳ ಮತ್ತು ಹದಿಹರೆಯದವರ ಮಾರ್ಗದರ್ಶನ ಕೇಂದ್ರವನ್ನು ಕೂಡ ನಮ್ಮ ಸಂಸ್ಥೆಯಲ್ಲಿ ನಾವು ಈ ವರ್ಷದಿಂದ ಆರಂಭಿಸಿದ್ದೇವೆ. ಮುಖ್ಯವಾಗಿ ಸ್ಕೂಲ್ ಬೇಸ್ಡ್ ಕನ್ಸರ್ನ್ಸ್ ಅವರಿಗೆ ಏನಿದೆ, ನಿಧಾನ ಕಲಿಕೆ ಇರಬಹುದು ಅಥವಾ ನಿಧಾನವಾದ ಪ್ರಗತಿ ಇರಬಹುದು, ಅವುಗಳನ್ನೆಲ್ಲವನ್ನ ಅವರು ಎಲ್ಲಿಯೋ ದೂರದ ವ್ಯವಸ್ಥೆಗೆ ಹೋಗ್ಬೇಕು ಅಂತಿಲ್ಲ, ಇಲ್ಲಿಯೇ ಒಂದು ನಿರಂತರವಾದ ಮಾರ್ಗದರ್ಶನ ಅಥವಾ ಆಪ್ತ ಸಮಾಲೋಚನೆ ಅವರಿಗೆ ಸಿಕ್ಕಿದ್ರೆ ಅದನ್ನ ಹೇಗೆ ಮಾಡಬಹುದು ಅನ್ನುವ ನೆಲೆಯಲ್ಲಿ ಆ ಒಂದು ಯೂನಿಟ್ ಅನ್ನು ಕೂಡ ನಮ್ಮ ಸಂಸ್ಥೆಗೆ ಸೇರಿಸಿದ್ದೇವೆ ಮೇಡಮ್. ಅದ್ಭುತವಾಗಿದೆ. ಈಗ ನೀವು ಹೇಳಿದಂಗೆ 10th ಪಾಸ್ ಆದವರು ಕೂಡ ಇದಕ್ಕೆ ಸೇರ್ಬಹುದು ಅಂತ. ಹೆಚ್ಚಾಗಿ ಟೀಚರ್ಸ್ ಯಾರಾಗ್ತಾರೆ ಕೇಳಿದ್ರೆ ಹೆಣ್ಮಕ್ಳೆ. ಹೌದು, ಆ ತಾಯಿಯೇ ಒಳ್ಳೆ ಟೀಚರ್, ಸೊ ಅವ್ರ ಒಳಗೆ ಇರುತ್ತದು ಇನ್ಬಿಲ್ಟ್. ಸೊ ಒಬ್ಳು ಟೀಚರ್ ಹೆಣ್ಣು ಆದ್ರೆ, ಮಹಿಳೆ ಆದ್ರೆ ಇನ್ನಷ್ಟು ಇಫೆಕ್ಟಿವ್, ಮಗು ಬೇಗ ಜಾಸ್ತಿ ಅಟ್ಯಾಚ್ಮೆಂಟ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಅಂಡ್ ವಿಚ್ ಇಸ್ ನಾವೀಗ ನೋಡ್ತಾ ಇರೋದು ಕೂಡ ಹಾಗೇನೆ ಇದೆ, ಟೀಚರ್ಸ್ ಗಳು ಹೆಚ್ಚಾಗಿ ಹೆಣ್ಮಕ್ಳೇ ಇರ್ತಾರೆ. ಸೊ ಇದರಲ್ಲಿ ನಮ್ಮ ಗ್ರಾಮೀಣ ಭಾಗದ ಈ ಹೆಣ್ಮಕ್ಳಿಗೆ ಎಷ್ಟು ಉಪಯೋಗ ಆಗ್ಬೋದು?
ಮೇಡಮ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದು ಅತಿ ಹೆಚ್ಚಿನ ಪ್ರಯೋಜನ ಆಗ್ತಿರೋದೇ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರಿಗೆ. ನೀವು ಹೇಳಿದ ಹಾಗೆ ನಾವು ಮಾತ್ರ ಈ ಕೋರ್ಸ್ ಅನ್ನ ಎಂದಿನಂತೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಓಪನ್ ಇಟ್ಟಿದ್ದೇವೆ. ಯಾಕಂದ್ರೆ ಇಲ್ಲಿ ಟೀಚರ್ ಅಂತ ಹೇಳಿದ್ರೆ ಅದು ಜೆಂಡರ್ ರಹಿತವಾದ, ಹೌದು, ಒಂದು ಶಿಕ್ಷಕ ಶಿಕ್ಷಕಿ ಅಂತ ಹೇಳಿದಾಗ ತರಬೇತುದಾರ ಅಥವಾ ಒಂದು ಫೆಸಿಲಿಟೇಟರ್ ಆಗಿ ಇರ್ತಾರೆ ಅವರು. ಆದ್ರೆ ಬಹಳಷ್ಟು ಬಾರಿ ಮಹಿಳೆಯರೇ ನಮ್ಮನ್ನ ಇದಕ್ಕಾಗಿ ಸಂಪರ್ಕಿಸ್ತಾರೆ. ನೀವು ಹೇಳಿದ ಹಾಗೆ ಗ್ರಾಮೀಣ ಭಾಗದಲ್ಲಿ ಕೆಲವೊಬ್ಬರಿಗೆ ಮಾಹಿತಿ ಇರೋದಿಲ್ಲ, ಅಥವಾ ತಾನು ಓದುವುದನ್ನ ಬಿಟ್ಟು ಬಹಳ ವರ್ಷ ಆಯ್ತು, ಇನ್ನು ನನಗೆ ಸಾಧ್ಯ ಇದೆಯಾ ಅಂತ ಹೇಳ್ಕೊಂಡು ಸ್ವಲ್ಪ ಹಿಂಜರಿಕೆ ಸ್ವಭಾವ ಇರುತ್ತೆ ಅವರಿಗೆ. ಇಲ್ಲವಾದ್ರೆ ಕೆಲವೊಮ್ಮೆ ಅವರಿಗೆ ನಾನು ಮಕ್ಕಳು ಎಲ್ಲ ಬೆಳವಣಿಗೆಯಿಂದ ಅಥವಾ ಅವರು ಶಾಲೆಗಳಿಗೆ ಹೋಗ್ಲಿ ಅಥವಾ ಗಂಡ ಎಲ್ಲ ಕೆಲಸಕ್ಕೆ ಹೋದ ಮೇಲೆ ನಾನು ಮನೆಯಲ್ಲೇ ಕುಳಿತು ಕಲಿಯುವಂಥದ್ದು ಏನಿದೆ ಅನ್ನುವಂತ ಒಂದು ವಿಚಾರ ಅವರಿಗಿರುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಆರಂಭಿಸಿರುವ ಈ ಕೋರ್ಸ್ ನಲ್ಲಿ ವಾರ ಮತ್ತು ವಾರಾಂತ್ಯದ ತರಗತಿಗಳನ್ನ ಮಾಡಿದ್ದೇವೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ ಮಾಡುವ ಹಾಗೆ ಕೆಲವರು ಹೇಳ್ತಾರೆ, ನಮ್ಮ ಅತ್ತೆಗೆ ಹುಷಾರಿಲ್ಲ, ನನಗೆ ಟೀಚರ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ, ನನಗೆ ಅವರನ್ನು ನೋಡ್ಕೋಬೇಕು, ಕಲೀಲೂಬೇಕು ಅಂತ ಆಸೆ ಇದೆ. ಇಂಥ ಸಂದರ್ಭಗಳಲ್ಲಿ ನಾವು ಅವ್ರಿಗೆ ಹೇಳೋದಿಷ್ಟೇ, ನಮ್ಮ ತರಗತಿಗಳಿರೋದು ವಾರದಲ್ಲಿ 3 ಅರ್ಧ ದಿನಗಳು ಮಾತ್ರ. ಸೊ ಅದರ ತನ್ಮಧ್ಯೆ ಅವರು ಖಂಡಿತವಾಗ್ಲೂ ಅವರ ಸಮಯವನ್ನ ಮನೆಗೂ ಕೂಡ ವಿನಿಯೋಗಿಸಬಹುದು. ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು 1 ವರ್ಷದ 12 ತಿಂಗಳ, ನಾವು ಹಾಗೆ ಹೇಳ್ಬೇಕಂದ್ರೆ ಒಂದು 10 ತಿಂಗಳಲ್ಲೇ ಕೋರ್ಸ್ ಮುಗೀತದೆ. 10 ತಿಂಗಳಿನಲ್ಲಿ ಮುಗಿಸಬಹುದಾದಂತಹ ಮತ್ತು ಅತ್ಯುತ್ತಮ ಗುಣಮಟ್ಟದ ವರ್ಕ್ಶಾಪ್ಸ್ಗಳು, ಕಾನ್ಫರೆನ್ಸ್ಗಳು, ಟ್ರೈನಿಂಗ್ ಪ್ರೋಗ್ರಾಮ್ಸ್, ಹ್ಯಾಂಡ್ಸ್ ಆನ್ ವರ್ಕ್ಶಾಪ್ಸ್ ಗಳನ್ನ ಕೂಡ ನಾವು ಆಫರ್ ಮಾಡ್ತಾ ಇದ್ದೀವಿ. ತುಂಬಾ ಪರಿಣತ ಮನೋವಿಜ್ಞಾನಿಗಳು, ಮನೋವೈದ್ಯರು ಅಥವಾ ಸೈಕಾಲಜಿಸ್ಟ್ಸ್, ಟೀಚರ್ಸ್ ಎಲ್ಲರೂ ಬರ್ತಾರೆ. ನಾವೆಲ್ಲರೂ ಕೂಡ ಒಂದು ತಂಡವಾಗಿ ಕೂಡ ನಮ್ಮ ಚಿರಂತನ ಸಂಸ್ಥೆಯಲ್ಲಿ ಅವರನ್ನ ತಯಾರು ಮಾಡುವಂತ ಪ್ರಕ್ರಿಯೆಯಲ್ಲಿ ತೊಡಗಿದ್ದೇವೆ ಮೇಡಮ್. ಇಷ್ಟರಲ್ಲಿ ನೀವು ಎಷ್ಟು ಬ್ಯಾಚ್ ಅನ್ನ ಈಗಲೇ ಪ್ರೊಡ್ಯೂಸ್ ಮಾಡಿ ಆಗಿದೆ? ಮೇಡಮ್ ಈ ವರ್ಷ ನಾವು 3ನೇ ಬ್ಯಾಚ್ಗೆ ಕಾಲಿಡ್ತಾ ಇದ್ದೀವಿ. ಇದುವರೆಗೆ 2 ಬ್ಯಾಚ್ಗಳಲ್ಲಿ ವಿದ್ಯಾರ್ಥಿಗಳು ಹೊರಗಡೆ ಹೋಗಿದ್ದಾರೆ. ಅದರಲ್ಲಿ ನಿಮಗೆ ಹೇಳ್ಬೇಕು ಅಂದ್ರೆ 50 ವರ್ಷದಿಂದ 20 ವರ್ಷದ ವಯೋಮಾನದಲ್ಲಿ ಎಲ್ಲರೂ ಕೂಡ ಇದರಲ್ಲಿ, ಅಂದ್ರೆ ಇಲ್ಲಿ ವಯೋಮಿತಿ ಇಲ್ಲ. ಯಾರು ತಾನು ಬಯಸಿದ್ರೆ ಅವರ ಬದುಕಿನಲ್ಲಿ ಒಂದು ಗುರುತಿಸಲ್ಪಡುವಂತಹ ಒಂದು ಉದ್ಯೋಗಕ್ಕೆ ಹೋಗ್ಬಹುದು ಅನ್ನುವ ನೆಲೆಯಲ್ಲಿ ನಾವು ಇದನ್ನ ಆರಂಭ ಮಾಡಿರುವಂತ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ನಾನೀಗ ಈ ಟ್ರೈನಿಂಗ್ ತಗೊಂಡ್ರೆ ನನ್ ಕೆಲ್ಸಕ್ಕೆ ಹೋದಾಗ ನಂಗೆ ಸ್ಯಾಲರಿ ಎಷ್ಟು ಸಿಗ್ಬೋದು ಅಂತ? ಹೌದು ಮೇಡಮ್, ನಿಮ್ಗೆ ಗೊತ್ತಿದೆ ಅಂದ್ರೆ ಈಗ ನಾವು ಹಲವಾರು ಬೋರ್ಡ್ಸ್ ಆಫ್ ಎಜುಕೇಶನ್ ಇದೆ. ಸೆಂಟ್ರಲ್ ಇದೆ, ಸ್ಟೇಟ್ ಇದೆ, CBSE ಇದೆ, ಅಥವಾ ICSE ಇದೆ, ಅಥವಾ ಸರ್ಕಾರಿ ಶಾಲೆಗಳಲ್ಲಿಯೂ ಕೂಡ ಈಗ ನಮ್ಗೆ LKG UKG ತರಗತಿಗಳು ನಡೀತದೆ. ಮೇಡಮ್ ಐಡಿಯಲಿ ನಾವು ಹೇಳ್ಬೇಕಂದ್ರೆ 10,000ದಿಂದ 30,000 ಅಂತ ಒಂದು ಲಾಂಗ್ ರನ್ ಲಾರ್ಜ್ ರೇಂಜ್ ಅನ್ನ ನಾವು ತಗೊಳ್ಬಹುದು. ಆಯಾಯ ಶಾಲೆಗಳು ತಮ್ಮ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಕೊಡ್ತವೆ. ಆನ್ ಎನ್ ಎವರೇಜ್ 15,000 to 20,000 ಸ್ಯಾಲರಿಯನ್ನ ಅವರು ಕನಿಷ್ಠ ನಿರೀಕ್ಷೆ ಮಾಡಬಹುದು ಅಂತ ಅನ್ಸುತ್ತೆ ಮ್ಯಾಮ್. ನೀವು ಪ್ಲೇಸ್ಮೆಂಟ್ ಏನಾದ್ರೂ ಹೆಲ್ಪ್ ಮಾಡ್ತೀರಾ? ಖಂಡಿತವಾಗಿ ನಾವು ಹೆಲ್ಪ್ ಮಾಡ್ತೇವೆ. ನಿಮ್ಗೆ ಗೊತ್ತಿದೆ ಮೇಡಮ್, ಲೈಸೆನ್ಸ್ ಇದ್ದ ಮಾತ್ರಕ್ಕೆ ಎಲ್ಲರೂ ಡ್ರೈವರ್ ಆಗೋಲ್ಲ. ಹಾಗಂದ್ರೆ ಹಾಲ್ ಟಿಕೆಟ್ ಇದ್ದ ತಕ್ಷಣ ಎಕ್ಸಾಮ್ ಬರೀಲಿಕ್ಕೆ ನಮ್ಗೆ ಅನುಮತಿಯೇ ವಿನಃ ಪರೀಕ್ಷೆಯಲ್ಲಿ ಪಾಸ್ ಆಗ್ತೇವೆ ಅಂತ ನಮ್ಗೆ ಹೇಳೋಲ್ಲ. ಅದೇ ರೀತಿ ನಾವು ಅತ್ಯುತ್ತಮವಾದ ಗುಣಮಟ್ಟದ ಟೀಚಿಂಗ್ ಕ್ವಾಲಿಟಿಯನ್ನ ಅಥವಾ ಲರ್ನಿಂಗ್ ಕ್ವಾಲಿಟಿಯನ್ನ ಅವರಿಗೆ ಕೊಡ್ತೇವೆ. ಅವರು ನಾವು ಕೊಡುವ ಎಲ್ಲ ಅಂಶಗಳನ್ನ ಕಲಿತುಕೊಂಡು, ನಾವು ಈಗ ಉದಾಹರಣೆಗೆ ಇಂಟರ್ವ್ಯೂಸ್ ಎಲ್ಲಿ ಕರೆದಿದ್ದಾರೆ, ಇಂಟರ್ವ್ಯೂನಲ್ಲಿ ಏನು ಮಾತಾಡಬೇಕು, ಹೇಗೆ ಪಾಠ ಕೊಡಬೇಕು, ಅವರು ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರೆ ಇವರು ಯಾವ ರೀತಿಯಲ್ಲಿ ಅವರಿಗೆ ಉತ್ತರಿಸಬೇಕು, ಅದು ಕೂಡ ಆರ್ಟಿಫಿಷಿಯಲ್ ಆಗಿ ಅಲ್ಲ, ಅಂದ್ರೆ ಸಹಜವಾಗಿ ಒಬ್ಬ ಶಿಕ್ಷಕನಾಗಿ ಯಾವ ರೀತಿಯಲ್ಲಿ ಅವರಿಗೆ ರೆಸ್ಪಾಂಡ್ ಮಾಡಬೇಕು ಅನ್ನುವ ಎಲ್ಲ ರೀತಿಯಲ್ಲಿ ಟ್ರೈನಿಂಗ್ ಅನ್ನ ಮಾಡಿರ್ತೇವೆ. ಅಂಡ್ ಮೇಡಮ್, ನಮ್ಮ 2 ಬ್ಯಾಚಿನ ಎಲ್ಲಾ ವಿದ್ಯಾರ್ಥಿಗಳು ಎಲ್ಲಾ ರೀತಿಯಲ್ಲಿ ಅವರೇ, ನಾವು ಈ ವರ್ಷ ಕೆಲಸ ಮಾಡೋದಿಲ್ಲ, ಮುಂದಿನ ವರ್ಷ ಮಾಡ್ತೇವೆ ಅಂತ ಆಯ್ಕೆ ಮಾಡದ ಹೊರತು ಎಲ್ಲರೂ ಕೂಡ ಜಾಬ್ ನಲ್ಲಿ ಇವತ್ತಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ ಮೇಡಮ್. ಮುಂದಿನ ಬ್ಯಾಚ್ ಯಾವಾಗ ಶುರು ಆಗ್ತಿದೆ ಮ್ಯಾಮ್? ಮೇಡಮ್ ನಮ್ಮ ಬ್ಯಾಚ್ ಯೂಶ್ವಲಿ ಜೂನ್ ನಲ್ಲಿ ಆರಂಭ ಆಗುವಂತದ್ದು. ಅಡ್ಮಿಷನ್ಸ್ ಎಲ್ಲ ಇವಾಗ್ಲೂ ಆಗ್ತಾ ಇದೆ. ನಾವು ಈ ವರ್ಷನೂ ಕೂಡ ಕೇವಲ 50 ಸೀಟ್ಗಳನ್ನ ತಗೊಳ್ಬೇಕು ಅನ್ನೋ ಯೋಚನೆಯಲ್ಲಿ ಇದ್ದೇವೆ. ಯಾಕಂದ್ರೆ ಗುಣಮಟ್ಟದ ಶಿಕ್ಷಕರು ನಮ್ಮ ಸಮಾಜಕ್ಕೆ ಹೋಗ್ಬೇಕು. ತುಂಬಾ ವಿದ್ಯಾರ್ಥಿಗಳು ಬರ್ತಾರೆ ಅನ್ನೋ ಒಂದು ಕೇವಲ ಅದಕ್ಕೋಸ್ಕರ ನಾವು ತಗೊಳ್ಳದೆ, ಬರುವ ವಿದ್ಯಾರ್ಥಿಗಳನ್ನ ಅತ್ಯುತ್ಕೃಷ್ಟ ಮಟ್ಟದಲ್ಲಿ ತಯಾರುಗೊಳಿಸಿ ಅವರಿಗೆ ಒಂದು ಉದ್ಯೋಗ
ಪ್ಲಸ್ ಒಂದು ಆತ್ಮಗೌರವದಿಂದ ಅವರು ಸಮಾಜದಲ್ಲಿ ಬೆಳಿಬೇಕು ಅನ್ನುವ ನೆಲೆಯಲ್ಲಿ ಮಾಡಿದ್ದೇವೆ. ಅಂಡ್ ಆಲ್ಸೋ ನೀವು ಹೇಳಿದ ಹಾಗೆ ಜೂನ್ ನಲ್ಲಿ ನಾವು ಯಾಕೆ ಆರಂಭ ಮಾಡ್ತೇವೆ ಅಂದ್ರೆ ಅವರಿಗೂ ಕೂಡ ಅವರ ಮನೆಯ ಮಕ್ಕಳು ಶಾಲೆಗೆ ಹೋಗಿರ್ತಾರೆ, ಒಂದು ಸ್ವಲ್ಪ ಈಗ ನಾನು ಫ್ರೀ ಆಗಿದ್ದೀನಿ, ಫ್ರೀ ಟೈಮಲ್ಲಿ ನಾನಿನ್ನೇನು ಮಾಡಬಹುದು ಅನ್ನೋ ಒಂದು ಯೋಚನೆ ಇರ್ತದೆ. ಹಾಗಾಗಿ ಅವರ ಮಕ್ಕಳ ಶೈಕ್ಷಣಿಕ ವ್ಯವಸ್ಥೆಗೆ ಅನುಗುಣವಾಗಿ ಕೂಡ ಈ ಕೋರ್ಸ್ನ ಶೈಕ್ಷಣಿಕ ವ್ಯವಸ್ಥೆ ಕೂಡ ಇದೆ ಮೇಡಮ್. ಸೊ ನಿಮ್ಮ ಟೀಚರ್ ಎಜುಕೇಶನ್ ಅಕಾಡೆಮಿ ಬಿಟ್ಟು ಅದ್ರ ಜೊತೆಗೆ ನೀವು ರೋಲ್ಸ್ ಫೌಂಡೇಶನ್ ಸ್ಕೂಲ್ ಕೂಡ ಶುರು ಮಾಡಿದಿರಿ. ಸರಿ. ನರ್ಸರಿ, ಪ್ರೀ ಸ್ಕೂಲ್, LKG, UKG ಎಲ್ಲಾನು ಇದೆ. ಸೊ ಇದರ ಹಿಂದಿನ ಉದ್ದೇಶ ಏನು ಅಂತ? ಮೇಡಮ್ ಅದೇ ನಾನು ಆಗಲೇ ಹೇಳಿದ ಹಾಗೆ ಈ ಫೌಂಡೇಶನ್ ಇಯರ್ಸ್ ಅಂತ ಹೇಳುವಂಥದ್ದು ಬುನಾದಿ, ತಳಪಾಯ ಅಥವಾ ತಳಗಟ್ಟು ಒಂದು ಮನೆಗೆ, ಒಂದು ವ್ಯವಸ್ಥೆಗೆ ಹೇಗೆ ಮುಖ್ಯವೋ ಹಾಗೆ ಒಬ್ಬ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಬಹಳಷ್ಟು ಮುಖ್ಯ ಸ್ಥಾನವನ್ನ ಪಡಿತದೆ. ನಾವೆಲ್ಲರೂ ಕೂಡ ನಮ್ಮ ಬಾಲ್ಯದ ನೆನಪುಗಳನ್ನ ಯಾವಾಗ್ಲೂ ಸದಾ ನೆನಪಿನಲ್ಲಿ ಇಡುತ್ತೇವೆ. ಆ ಹಿನ್ನೆಲೆಯಲ್ಲಿ ಈ ಫೌಂಡೇಶನ್ ವ್ಯವಸ್ಥೆಗೆ ಈಗ ನಾವು 10ನೇ ತರಗತಿಗೆ ಬಹಳ ಪ್ರಾಧಾನ್ಯತೆಯನ್ನು ನೀಡ್ತೇವೆ, ಸೆಕೆಂಡ್ PUCಗೆ, ಯಾಕಂದ್ರೆ ಅವರೊಂದು ಪ್ರೊಫೆಷನಲ್ ಕೋರ್ಸಿಗೆ ಹೋಗ್ಬೇಕು. ಆ ಹಿನ್ನೆಲೆಯಲ್ಲಿ ಆರಂಭದ ವರ್ಷಗಳಿಗೂ ಕೂಡ ಬಹಳಷ್ಟು ಪ್ರಾಧಾನ್ಯತೆ ಸಿಗಬೇಕು. ಅದನ್ನು ನಾವು ಅದು ಸಣ್ಣ ತರಗತಿ ಹೇಗಾದ್ರೂ ನಡೀತದೆ, ಆಟ ಆಡ್ಕೊಂಡು ಆರಾಮಾಗಿ ಇರಬಹುದು. ಹೌದು, ಆಟವಾಡ್ಕೊಂಡು ಮಕ್ಕಳು ಸಂತೋಷವಾಗಿ ಇರಬೇಕು, ಅದು ಒಂದು ವಿಧಾನ. ಆದ್ರೂ ಕೂಡ ನಾಳೆ ಅವರು ಒಂದು ಸಿಸ್ಟಮ್ಯಾಟಿಕ್ ಸ್ಕೂಲ್ ಸೆಟಪ್ಗೆ ಹೋಗುವಾಗ ಒಂದು ಬುನಾದಿ ಶಿಕ್ಷಣ ಅವರಿಗೆ ಹೇಗೆ ಸಿಕ್ಕಿರಬೇಕು, ಅದನ್ನ ಯಾವ ರೀತಿಯಾಗಿ ವಿಭಿನ್ನವಾಗಿ ನಾವು ಮಾಡಬಹುದು, ಅದಕ್ಕೆ ಬೇಕಾದ ಟೀಚರ್ಸ್ ಅನ್ನು ನಾವೇ ತಯಾರು ಮಾಡಿ ಆ ಟೀಚರ್ಸ್ ಗಳಿಗೂ ಕೂಡ ಒಂದು ಪ್ರಾಕ್ಟಿಕಲ್ ಆಗಿ ಇರುವಂತ ತರಗತಿಯನ್ನು ನಾವೇ ನಿರ್ಮಾಣ ಮಾಡಿದರೆ ಅಲ್ಲಿ ಯಾವ ರೀತಿಯ ಕಲಿಕೆಯ ಒಂದು ಫಲಿತಾಂಶ ಸಿಗಬಹುದು ಅನ್ನುವ ಕುತೂಹಲ ಮತ್ತು ಕೆಲವೊಂದಿಷ್ಟು ಪ್ರಯೋಗಗಳ ಜೊತೆಗೆ ನಾವು ಇದನ್ನು ಆರಂಭಿಸಿದ್ದೇವೆ ಮತ್ತು ಅತ್ಯಂತ ಯಶಸ್ವಿಯಾಗಿ ಇದು ನಡಿಲಿಕ್ಕಿದೆ ಅನ್ನುವ ಭಾವನೆ ನಮ್ಗೆ ಇದೆ ಮೇಡಮ್. ಸೊ ಅಡ್ಮಿಷನ್ ಓಪನ್ ಆಗಿದೆ ಈಗ ಪ್ರೀ ಸ್ಕೂಲ್? ಆಲ್ಮೋಸ್ಟ್ ಇಟ್ಸ್ ವೆರಿ ಮಚ್ ಆನ್ ಪ್ರೋಗ್ರೆಸ್ ಮೇಡಮ್. ವೆರಿ ನೈಸ್. ತುಂಬಾ ಖುಷಿ ಆಯ್ತು. ಏನು ಅಂತ ಕೇಳಿದ್ರೆ ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಟೀಚರ್ ಆಗ್ಬೇಕು ಅಂತ ಆಸೆ ಇರುತ್ತೆ. ಮಧ್ಯದಲ್ಲಿ ಮದುವೆ ಮಕ್ಕಳು ಇದೆಲ್ಲ ಆಗಿ ಆಸೆ ಹಂಗೆ ಕಮ್ರಿಗೆ ಹೋಗಿರುತ್ತೆ. ಹೆಚ್ಚಿನವರು ಸಣ್ಣವ್ರು ಇರುವಾಗ ನೋಡೋ ಕನಸು ಟೀಚರ್ ಆಗ್ಬೇಕು ಅಂತ. ಹೌದು ಹೌದು. ಅಂತ ಕಮರಿರೋ ಕನಸನ್ನ ಈಗ ಮತ್ತೆ ಅವರು ಚಿಗುರಿಸ್ಕೊಳ್ಳಕ್ಕೆ ಬರ್ಬಹುದು. ಖಂಡಿತವಾಗಿ. ಇದರ ಫೀಸ್ ಕೂಡ ನಾನು ಅನ್ಕೊಳ್ತೀನಿ ಯಾರು ಕೂಡ ಬೇರ್ ಮಾಡಬಹುದು, ಖಂಡಿತವಾಗಿ ಅಫೋರ್ಡ್ ಮಾಡಬಹುದು ಇದೆ ಅಂತ. ಹೌದು, ಖಂಡಿತವಾಗ್ಲೂ ಇದು ಅಫೋರ್ಡಬಲ್ ಫೀಸ್ ನಲ್ಲಿ ಬರುತ್ತೆ ಮ್ಯಾಮ್. ಈಗ ನಾನು ಆಗಲೇ ಹೇಳಿದ ಹಾಗೆ ಒಂದು ಶಾಲೆಗೆ ನಾವು ಅಧ್ಯಾಪಕಿಯರಾಗಿ ಜಾಯಿನ್ ಆದ್ರೆ ಈ ಕೋರ್ಸ್ ಮುಗಿದ ನಂತರ ಅವರಿಗೆ ಕನಿಷ್ಠ ಒಂದು 15,000 ಸಂಬಳ. ಒಂದು 3 ತಿಂಗಳ ಅವಧಿಯಲ್ಲಿ ಅವರೊಂದು 45,000 ರಿಂದ 50,000 ಸಂಬಳವನ್ನ ತೆಗಿತಾರೆ. ಅದು ನಮ್ಮ ಕೋರ್ಸ್ ನ ಫೀ ಆಗಿರುತ್ತೆ ಮೇಡಮ್. ಅಂದ್ರೆ ಮೊದಲ 3 ತಿಂಗಳ ಸಂಬಳ ಏನು ಅವರಿಗೆ ಬರುತ್ತೆ, ಅಲ್ಲಿಗೆ ಅವರು ಏನು ಕೋರ್ಸಿಗೆ ಇನ್ವೆಸ್ಟ್ ಮಾಡಿದ್ದಾರೆ ಅದು ಅವರಿಗೆ ಬಂತು. ಉಳಿದಂತೆ ಏನಿದ್ರು ಕೂಡ ಆತ್ಮಗೌರವ, ಒಂದು ಗುರುತಿಸುವಿಕೆ ಮತ್ತು ಒಂದು ಉದ್ಯೋಗಸ್ಥ ಮಹಿಳೆ ಅಥವಾ ಪುರುಷನಾಗಿ ಅವರು ಗುರುತಿಸಿಕೊಂಡಿರ್ತಾರೆ. ಸರಿಯಾಗಿ ಹೇಳಿದ್ರಿ. ಟೀಚರ್ಗಿರುವಂತ ರೆಸ್ಪೆಕ್ಟ್ ಇದೆಯಲ್ಲ, ಎವ್ರಿಬಡಿ, ಈವನ್ ಪ್ರೈಮ್ ಮಿನಿಸ್ಟರ್ ಕೂಡ ಮೊದಲು ಅವ್ರ ಟೀಚರ್ ಅನ್ನ ಗೌರವಿಸ್ತಾರೆ, ಗುರುತಿಸ್ತಾರೆ. ಅಂಥದ್ದೊಂದು ಹುದ್ದೆ ಅದು. ಸೊ ಯಾರೆಲ್ಲ ಇಚ್ಛೆ ಪಡ್ತಾರೆ ಖಂಡಿತವಾಗ್ಲು ನಮ್ಮ ಟೀಚರ್ ಎಜುಕೇಶನ್ ಅಕಾಡೆಮಿ ಕುಂದಾಪುರ ಇಲ್ಲಿ ಜಾಯಿನ್ ಆಗ್ಬೋದು. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಡಾಕ್ಟರ್ ಚಿಂತನಾ ರಾಜೇಶ್ ಅವರು ಚಿರಂತನ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನ ಫೌಂಡರ್ ಅಂಡ್ ಡೈರೆಕ್ಟರ್. ಇಷ್ಟೊತ್ತು ಮಾತಾಡಿದ್ರಿ. 20 ವರ್ಷದ ನಿಮ್ಮ ಈ ಕ್ಷೇತ್ರದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಅನುಭವವನ್ನ ಈಗ ಇಲ್ಲಿ ಧಾರೆ ಎರಿತಾ ಇದ್ರಿ. ನಿಮ್ಗೆ ಆಲ್ ದ ಬೆಸ್ಟ್ ಅಂತ ಕಾಲ್ ಟಿವಿ ಮೂಲಕ ನಾವು ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇಲ್ಲಿವರೆಗೆ ಬಂದು ನಮ್ಮ ಕೋರ್ಸ್ಗಳ ಮಾಹಿತಿಗಳನ್ನ ತಿಳ್ಕೊಂಡು ಅದ್ರ ಬಗ್ಗೆ ಅತ್ಯಂತ ಕುತೂಹಲದಿಂದ ಕೇಳಿಕೊಂಡು ವೀಕ್ಷಕರಿಗೆ ತಲುಪಿಸಿದಿರಿ. ಋಣಿಯಾಗಿದ್ದೇವೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡುಗ್ರೆ, ಮತ್ತೊಮ್ಮೆ ಸಿಗ್ತೀವಿ. ನೋಡ್ತಾ ಇರಿ ಕಾಲ್ ಟಿವಿ. ಟಾಕ್, ಕನೆಕ್ಟ್, ಇಂಪ್ಯಾಕ್ಟ್. Talk, connect, impact.